ಎಲ್ಲರಿಗೂ ನಮಸ್ಕಾರ 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 ಮತ್ತೊಮ್ಮೆ ನಮಸ್ಕಾರ. ಈಗ ನಾವು ನೇರವಾಗಿ ಕ್ಲಾಸಿಗೆ ಬರೋಣ. ಈ ವಿಶೇಷವಾಗಿರ್ತಕ್ಕಂಥ ಒಂದು ಅಧ್ಯಾಯ ಯಾವುದು ಅಂತ ಕೇಳಿದ್ರೆ ಅದು ಅವ್ಯಯ ಅಂತೇಳಿ. ಇದ್ರ ಮೇಲೆ ಈ ಅಧ್ಯಾಯದ ಮೇಲೆ ಒಂದ್ ಅಂಕ ಅಂತೂ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ರಿ, ಒಂದ್ ಅಂಕ ಅಂತೂ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಒಂದ್ ಅಂಕ ಯಾವುದೇ ಕಾರಣಕ್ಕೂ ಕಡ್ಡಾಯವಾಗಿ ಇರ್ತಕ್ಕಂಥ ಅಧ್ಯಾಯ ಯಾವ್ದಾದ್ರು ಇದ್ರೆ ಅದು ಅವ್ಯಯ ಅಂತ ಹೇಳಿ. ಅವ್ಯಯ ಏನ್ರಿ ಸರ್ ಇದು ಅವ್ಯಯ? ನೋಡ್ರಿ, ವ್ಯಯ ಆಯವ್ಯಯ ಅಂತೇಳಿ ಬಜೆಟ್ ಅನ್ನ ಕೇಳ್ತೀರಿ. ವ್ಯಯ ಅಂದ್ರ ಖರ್ಚಾಗುವುದು ಅಂತ ಹೇಳಿ, ಅವ್ಯಯ ಅಂದ್ರೆ ಖರ್ಚಾಗದೆ ಇರೋದು ಅಥವಾ ಬದಲಾಗದೆ ಇರುವುದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರ ಅವ್ಯಯ ಅಂತ ಕರಿತೀವಿ. ಏನಾಗದೆ ಇರುವುದಕ್ಕ ಬದಲಾಗದೆ ಇರುವುದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರ ಅವ್ಯಯ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಅವ್ಯಯದಲ್ಲಿ ಲಿಂಗ ಇರ್ಬೋದು, ಪುಲ್ಲಿಂಗರ ಇರ್ಲಿ, ಸ್ತ್ರೀಲಿಂಗರ ಇರ್ಲಿ, ನಪುಂಸಕ ಲಿಂಗ ಆದ್ರೂ ಇರ್ಲಿ, ವಚನ ಆದ್ರೂ ಇರ್ಲಿ, ಕಾಲ ಆದ್ರೂ ಇರ್ಲಿ. ಲಿಂಗ, ವಚನ, ಕಾಲ ಇದಕ್ಕೆ ಅನುಗುಣವಾಗಿ ತಮ್ಮ ರೂಪವನ್ನ ಬದಲಿಸಿಕೊಳ್ಳುತ್ತವೆ. ರೂಪವನ್ನು ಬದಲಾಯಿಸಿಕೊಳ್ತಾವ, ಆದ್ರೆ ಇವು ಬದಲಾಗಂಗಿಲ್ಲ. ಅರ್ಥ ಆಗತ್ತಿತ್ತಲ್ಲ? ಬದಲಾಗದೆ ಇರುವುದಕ್ಕೆ ನಾವೇನಂತ ಕರಿತೀವಿ? ಅವ್ಯಯ ಅಂತ ಕರಿತೀವಿ. ಅಲ್ಲಿ ಲಿಂಗ, ವಚನ, ಕಾಲ ಬಂದ್ರೆ ತಮ್ಮ ರೂಪವನ್ನ ಬದಲಿಸಿಕೊಳ್ಳುತ್ತವೆ. ಅಂದ್ರೆ ಸೆಂಟೆನ್ಸ್ ರೂಪವನ್ನು ಬದಲಿಸ್ಕೊಳ್ತಾವ, ಅವು ಎಂದೂ ಬದಲಾಗಂಗಿಲ್ಲ. ಅದರ ಅರ್ಥ ಬದಲಿಸ್ಕೊಳ್ತಾವ, ಅವೆಂದೂ ಬದಲಾಗಂಗಿಲ್ಲ. ಅರ್ಥ ಆಗತ್ತಿಲ್ಲ? ಅವುಗಳಿಗೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಅವ್ಯಯ ಅಂತ ಹೇಳಿ ಕರಿತೀವಿ. ಇಲ್ಲಿ ಉದಾಹರಣೆ ನೋಡ್ರಿ, ನಮ್ಮಲ್ಲಿ ಎಷ್ಟು ಪ್ರಕಾರದ ಅವ್ಯಯಗಳದಾವಪ್ಪ ಅಂತ ಕೇಳಿದ್ರೆ 8 ಪ್ರಕಾರದ ಅವ್ಯಯಗಳದಾವ. ಎಷ್ಟು ಪ್ರಕಾರದ ಅವ್ಯಯಗಳದಾವ? 8 ಪ್ರಕಾರದ ಅವ್ಯಯಗಳದಾವ. ಅದರಲ್ಲಿ ಫಸ್ಟ್ ಒನ್ ಅಥವಾ ಮೊದಲನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಸಾಮಾನ್ಯ ಅವ್ಯಯ ಅಂತೇಳಿ. ಇದ್ರ ಮೇಲೂ ಕೂಡ ಅತಿ ಹೆಚ್ಚು ಬಾರಿ ಪ್ರಶ್ನೆಯನ್ನ ಕೇಳಿದಾರೆ ನೋಡ್ರಿ. ಸಾಮಾನ್ಯ ಅವ್ಯಯ. ಈ ಸಾಮಾನ್ಯ ಅವ್ಯಯ ಅಂದ್ರೆ ಸಿಂಪಲ್ ಇದೆ, ಬಹಳ ಸಿಂಪಲ್ ಇದೆ. ಒಂದು ಕ್ರಿಯೆ ನಡೆದಿರ್ತಕ್ಕಂಥ ರೀತಿಯನ್ನ ತಿಳಿಸೈತ್ರಿ. ಏನ್ ತಿಳಿಸೈತಿ? ಇದು ಕ್ರಿಯೆ ನಡೆದ ರೀತಿ, ಯಾವ ರೀತಿಯಾಗಿ ಕೆಲಸ ನಡೆಯಾಕತೈತಿ ಅಂತ ತಿಳಿಸೋದನ್ನ ಯಾವ್ದಪ್ಪ ಅಂತ ಕೇಳಿದ್ರ ಸಾಮಾನ್ಯ ಅವ್ಯಯ. ಯಾವ ರೀತಿ ಕೆಲಸ ಸಾಗುತ್ತಿದೆ ಎಂಬುದನ್ನ ತಿಳಿಸುವುದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರ ಸಾಮಾನ್ಯ ಅವ್ಯಯ ಅಂತ ಹೇಳಿ ಕರಿತೀವಿ. ಈ ಸಾಮಾನ್ಯ ಅವ್ಯಯಗಳ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಇದು ಸ್ಥಳಕ್ಕನುಗುಣವಾಗಿನೂ ಕೂಡ ನಿರ್ಧರಿಸ್ತೈತಿ, ಕಾಲಕ್ಕನುಗುಣವಾಗಿ ಕೂಡ ನಿರ್ಧರಿಸ್ತೈತಿ, ರೀತಿಗೆ ಅನುಗುಣವಾಗಿ ಕೂಡ ನಿರ್ಧರಿಸ್ತೈತಿ. ಇಲ್ಲಿ ಬಹಳ ಸಲ ಪ್ರಶ್ನೆ ಕೇಳಿದಾನ ಸ್ಥಳಕ್ಕ ಅನುಗುಣವಾಗಿ ಯಾವ ರೀತಿಯಾಗಿ ನಿರ್ಧರಿಸ್ತೈತಿ ಅಂತ ನೋಡಿದಾಗ ಇಲ್ಲಿ ನೋಡ್ರಿ, ಸ್ಥಳ ಅಂದ್ರೆ ಏನು? ಅಲ್ಲಿ ಅಂತಕ್ಕಂಥದ್ದು ಒಂದು ಸ್ಥಳನ, ಇಲ್ಲಿ ಅಂತಕ್ಕಂಥದ್ದು ಒಂದು ಸ್ಥಳನ, ಎಲ್ಲಿ ಅಂತಕ್ಕಂಥದ್ದು ಒಂದು ಸ್ಥಳನ, ಮೇಲೆ ಅಂತಕ್ಕಂಥದ್ದು ಒಂದು ಸ್ಥಳನ, ಕೆಳಗೆ ಅಂತಕ್ಕಂಥದ್ದು ಒಂದು ಸ್ಥಳ. ಉದಾಹರಣೆಗೆ ಹೆಂಗ್ ಕೊಡ್ತಾನಪ್ಪ ಅಂತ ಕೇಳಿದ್ರೆ, ಅಲ್ಲೊಂದು ಮಾವಿನ ಮರವಿತ್ತು, ಇದರಲ್ಲಿ ಅಲ್ಲಿ ಎಂಬುದು ಡ್ಯಾಶ್ ಅಂತ ಕೊಡ್ತಾನೆ. ಇದು ಸಾಮಾನ್ಯ ಅವ್ಯಯನ, ಕ್ರಿಯಾರ್ಥ ಅವ್ಯಯನ, ಸಂಬಂಧ ಸೂಚಕ ಅವ್ಯಯನ ಅಥವಾ ಜೋಡು ನುಡಿನ, ಹಿಂಗೊಂದು ಪದವನ್ನು ಕೊಟ್ಟು ಏನ್ ಮಾಡ್ತಾನಂದ್ರೆ ಪ್ರಶ್ನೆಯನ್ನು ಕೇಳ್ತಾನೆ. ಬಟ್ ಇಲ್ಲಿಯವರೆಗೆ ಅಲ್ಲಿ, ಇಲ್ಲಿ, ಎಲ್ಲಿ, ಮೇಲೆ, ಕೆಳಗೆ ಈ ರೀತಿ ಪದಗಳನ್ನ ಕೇಳಿಲ್ಲ. ಅತಿ ಹೆಚ್ಚು ಬಾರಿ ಪ್ರಶ್ನೆಯನ್ನ ಕೇಳಿದೆ ಅದರ ಮೇಲಪ್ಪ ಅಂತ ಕೇಳಿದ್ರೆ ರೀತಿಗೆ ಸಂಬಂಧಪಟ್ಟಂತೆ. ಈ ಸಾಮಾನ್ಯವಯ ಸ್ಥಳ ಮತ್ತು ಕಾಲಕ್ಕೆ ಸೂಚಿಸಿದ್ರು ಕೂಡ ಅತಿ ಹೆಚ್ಚಾಗಿ ಅದರ ರೀತಿ ಅಂದ್ರೆ ಕ್ರಿಯೆ ನಡೆದ ರೀತಿ, ಈ ರೀತಿಯ ಮೇಲೆ ಅತಿ ಹೆಚ್ಚು ಬಾರಿ ಪ್ರಶ್ನೆಯನ್ನ ಕೇಳಿದಾನ. ಅವನು ಹೇಗೆ ಹಾಡುತ್ತಿದ್ದಾನೆ ಅಥವಾ ಅವನು ಚೆನ್ನಾಗಿ ಹಾಡುತ್ತಿದ್ದಾನೆ ಅಂತ ಒಂದು ಅಂಡರ್ಲೈನ್ ಮಾಡ್ತಾನ. ಚೆನ್ನಾಗಿ ಎಂಬುದು ಡ್ಯಾಶ್ ಅಂತ ಕೊಟ್ಬಿಡ್ತಾನೆ. ಚೆನ್ನಾಗಿ ಎಂಬುದು ಸಾಮಾನ್ಯ ಅವ್ಯಯ. ಅವನು ಸುಮ್ಮನೆ ಕುಳಿತಿದ್ದಾನೆ, ಸುಮ್ಮನೆ ಎಂಬುದು ಡ್ಯಾಶ್ ಅಂತ ಕೇಳ್ತಾನೆ. ಇದು ಕೂಡ ಏನು? ಸಾಮಾನ್ಯ ಅವ್ಯಯ. ಅಲ್ಲಿ ಕೆಲಸ ಹೆಂಗ್ ನಡೆದಿದೆ? ಸುಮ್ಮನೆ. ಅದೇ ಕ್ರಿಯೆ ನಡೆದ ರೀತಿಯನ್ನ ಹೇಳಾಗುತ್ತಾನೆ. ಹೆಂಗ್ ನಡೆದಿದೆ ಕ್ರಿಯೆದೊಳಗ? ಸುಮ್ಮನೆ ಅಂತಕ್ಕಂಥದ್ದು ಒಂದು ಕ್ರಿಯೆಯ ರೀತಿ. ಚೆನ್ನಾಗಿ ಅಂತಕ್ಕಂಥದ್ದನ್ನು ಕೂಡ ಏನು? ಒಂದು ಕ್ರಿಯೆಯ ರೀತಿ. ಅವನು ಬೇಗನೆ ಬಂದ. ಹೆಂಗ್ ಬಂದ? ಬೇಗನೆ ಬಂದ. ಆ ಕ್ರಿಯೆ ನಡೆದ ರೀತಿ ಏನ್ ಹೇಳಾಗತೈತಪ್ಪ ಅಲ್ಲಿ? ಹೆಂಗ ಬಂದ ಅಂತ ಕೇಳಿದಾಗ ಬೇಗನೆ ಬಂದ ಅಂತ ಹೇಳಿ. ಇಲ್ಲಿ ನೋಡ್ರಿ, ನವಿಲು ಹೇಗೆ ನಡೆಯುತ್ತಿದೆ ಅಂತ ಕೇಳಂಗಿಲ್ಲ ನಾವು.
ನವಿಲು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ನಡೆಯುತ್ತಿದೆ. ಇಲ್ಲಿ ಮೆಲ್ಲನೆ ಅಂತಕ್ಕಂಥದನ್ನು ಕೂಡ ಏನಪ್ಪಾ ಅಂತ ಕೇಳಿದ್ರೆ ಸಾಮಾನ್ಯ ಅವ್ಯಯದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥದ್ದು. ನೋಡ್ರಿ, ಸುತ್ತಲೂ ವೈರಿ ಸೈನ್ಯ ತುಂಬಿಕೊಂಡಿದೆ ಅಥವಾ ಸುತ್ತಲೂ ವೈರಿ ಸೈನ್ಯ ನಿಂತಿದೆ. ಇಲ್ಲಿ ಸುತ್ತಲೂ ಅವ್ರು ಹೊಡಿತಾ ಇದ್ದಾರೆ, ನೀನು ಕೂಡಲೇ ಬಾ. ಹೆಂಗ ಬಾ? ಕೂಡಲೇ ಬಾ. ಇನ್ನ ನೀರ್ ಹೇಗಿದೆ ಅಂತ ಕೇಳಿದಾಗ, ಸರ್ ಭಾರಿ ತಣ್ಣಗಿದೆ. ತಣ್ಣಗೆ ಅಂದ್ರೆ ಅವ್ನು ನೀರ್ ನೋಡಿ ಜಸ್ಟ್ ಹೇಳ್ತಾ ಇದ್ದಾನ ಅಲ್ಲಿ. ಅಂದ್ರೆ ಕ್ರಿಯೆಯ ರೀತಿಯನ್ನ ತಿಳಿಸ್ತಕ್ಕಂಥದ್ದು. ಈ ಯಾವ್ದೋ ಒಂದು ವಸ್ತುವನ್ನ ರೇಷ್ಮೆ ಹಿಡಿದ ನೋಡ್ತಾರ, ಈ ರೇಷ್ಮೆ ಹೇಗಿದೆ ಅಂತ ಕೇಳಿದಾಗ, ಸರ್ ಭಾರಿ ನುಣ್ಣಗೆ ಇದೆ. ಹಾಗಿದೆ, ನುಣ್ಣಗೆ ಇದೆ. ಈ ಸಾಮಾನ್ಯ ಅವ್ಯಯ ಅಂದ್ರೇನ ಒಂದು ಕ್ರಿಯೆಯ ರೀತಿಯನ್ನ ತಿಳಿಸ್ತಕ್ಕಂಥದ್ದು. ಅದು ಮೆಲ್ಲನೆ, ಆಲ್ಮೋಸ್ಟ್ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಕೇಳಿದ್ರೆ ಚೆನ್ನಾಗಿ, ಸುಮ್ಮನೆ, ಸುತ್ತಲೂ. ಈ ಪದಗಳನ್ನು ತರುವಾಯ, ಕೂಡಲೇ, ಈ ಪದಗಳನ್ನ ಏನ್ ಮಾಡಿದಾನಪ್ಪ ಅಂತ ಕೇಳಿದ್ರೆ ಅತಿ ಹೆಚ್ಚು ಬಾರಿ ಕೇಳಿದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಅಂದ್ರೆ ಒಂದು ಕ್ರಿಯೆ ಹೆಂಗ್ ನಡೆದೈತಿ ಅಂತ ಹೇಳಿದ್ರಿ. ಈಗ ಕಾಮಗಾರಿ ಹೇಗೆ ನಡೆದಿದೆ ಅಂತ ಕೇಳಿದ್ರೆ ಬಹಳ ಮೆಲ್ಲನೆ ನಡೆದಿದೆ. ರಸ್ತೆ ಕಾಮಗಾರಿ ಹೇಗೆ ನಡೆದಿದೆ ಅಂದ್ರೆ ಮೆಲ್ಲನೆ. ಏನು ಓದ್ತಾ ಇದೀಯಪ್ಪ ಅಂತ ಕೇಳಿದ್ರೆ ಸುಮ್ಮನೆ ಏನೋ ಒಂದು ಓದ್ತಾ ಇದ್ದೆ. ಅಭ್ಯಾಸ ಹೇಗೆ ನಡೀತಾ ಇದೆ ಅಂತ ಕೇಳಿದ್ರೆ ಬಹಳ ಚೆನ್ನಾಗಿ ನಡೆದಿದೆ ಸರ್, ಸೂಪರ್ ನಡೆದಿದೆ ಅಂತ ಹೇಳ್ತೀರಿ. ಕೂಡಲೇ ಕಾಲ್ ಫಾರ್ಮ್ ಮಾಡದಿದ್ರೆ ಉಗ್ರ ಹೋರಾಟ. ಕೂಡಲೇ, ತಣ್ಣಗೆ ಕುಳಿತ ಸರ್ಕಾರ. ಅರ್ಥ ಆಗದೈತಲ್ಲ? ಈ ರೀತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳನ್ನ ತಿಳಿಸ್ತಕ್ಕಂಥದ್ದು. ಇದು ಏನ್ ಹೇಳ್ತೈತಪ್ಪ ಅಂತ ಕೇಳಿದ್ರೆ ಒಂದು ಕ್ರಿಯೆ ನಡೆದಿರ್ತಕ್ಕಂಥ ರೀತಿಯನ್ನ ತಿಳಿಸ್ತಕ್ಕಂಥದ್ದೇ ಯಾವ್ದಪ್ಪ ಅಂತ ಕೇಳಿದ್ರೆ ಸಾಮಾನ್ಯ ಅವ್ಯಯ. ಕ್ರಿಯೆ ಹೆಂಗ್ ನಡೆದೈತಿ ಅಂತ ಹೇಳಿದ್ರಿ. ಹೆಂಗ್ ಸಾಗ್ತಾ ಇದೆಯಪ್ಪ ನಿನ್ ಕೆಲಸ ಅಂತ ಕೇಳಿದ್ರೆ ಬಹಳ ಮೆಲ್ಲನೆ ಇದೆ ಸರ್. ಅವ್ನು ಹೇಗೆ ಓಡ್ತಾ ಇದ್ದಾನಪ್ಪ ಅಂತ ಕೇಳಿದ್ರೆ ಬಹಳ ಸ್ಪೀಡ್ ಓಡ್ತಾ ಇದ್ದಾನೋ ಅಥವಾ ಬಹಳ ಜೋರ್ ಓಡ್ತಾ ಇದ್ದಾನೋ ಅಥವಾ ಬೇಗನೆ ಓಡ್ತಾ ಇದ್ದಾನೋ ಸರ್ ಅಂತ ಹೇಳ್ತೀರಿ. ಅರ್ಥ ಆಗತೈತ್ಯಾ? ಎಸ್. ಇಲ್ಲಿ ನೋಡ್ರಿ, ಕಾಲಕ್ಕೆ ಸಂಬಂಧಪಟ್ಟಕ್ಕ ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದಲೆ ಈಗಲೇ ಕರೆದುಕೊಂಡೆಂದ ಸರ್ವಜ್ಞ ಅಂತ ಐತಲ್ಲ. ಆಗ, ಈಗ, ನಿನ್ನೆ. ಕಾಲ ಏನೋ ಟೈಮ್ ಅಷ್ಟೇ. ಆಗ, ಈಗ, ನಿನ್ನೆ, ಇಂದು, ಅಂದು, ಬಳಿಕ, ಬೇಗ, ತರುವಾಯ, ಕೂಡಲೇ. ನೀ ಕೂಡಲೇ ಕೊಡದೆ ಹೋದರೆ, ಕೂಡಲೇ ಕಾಲ್ಫಾರ್ಮ್ ಮಾಡದೆ ಹೋದರೆ ಉಗ್ರ ಹೋರಾಟ. ಇಲ್ಲ, ನಾವು ನಾಳೆಯ ನಂತರದ ಇಲೆಕ್ಷನ್ ಮುಗಿದ ತರುವಾಯವೇ ನಾವೇನ್ ಮಾಡ್ತೀವಿ? ಕಾಲ್ಫಾರ್ಮ್ ಮಾಡ್ತೀವಿ. ಈ ರೀತಿಯಾಗಿ ಸ್ಥಳಕ್ಕೆ, ಕಾಲಕ್ಕೆ, ರೀತಿಗೆ, ಅಂದ್ರೆ ಸಾಮಾನ್ಯ ಅವ್ಯಯ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಒಂದು ಕ್ರಿಯೆ ಯಾವ ರೀತಿಯಾಗಿ ನಡೆದಿದೆ ಆ ಕ್ರಿಯೆ ನಡೆದ ರೀತಿಯನ್ನ ತಿಳಿಸ್ತಕ್ಕಂಥದಕ್ಕ ನಾವೇನಂತ ಕರಿತೀವಿ? ಸಾಮಾನ್ಯ ಅವ್ಯಯ ಅಂತೇಳಿ ಕರಿತೀವಿ. ಕ್ರಿಯೆ ನಡೆದ ರೀತಿ ಹೆಂಗ್ ನಡೀತಾ ಇದೆ ಕ್ರಿಯೆ, ನಿಮ್ ಕೆಲಸ ಹೆಂಗ್ ನಡೀತಾ ಇದೆ ಅಂತ ಕೇಳಿದಾಗ ನೀವ್ ಹೇಳ್ಬೇಕು, ಚೆನ್ನಾಗಿ ನಡೀತಾ ಇದೆ, ಸುಮ್ಮನೆ ಹೋಗ್ತಾ ಇದೆ, ಮೆಲ್ಲನೆ ಹೋಗ್ತಾ ಇದೆ, ಸುತ್ತಲೂ ಯಾರು ಇಲ್ಲ ಆದ್ರೂ ಓದ್ತಾ ಇದೀವಿ, ಕೂಡಲೇ ಬರಬೇಕು, ತಣ್ಣಗೆ, ನುಣ್ಣಗೆ. ಈ ರೀತಿ ಪದಗಳು ಏನಪ್ಪಾ ಅಂತ ಕೇಳಿದ್ರೆ ಸ್ಥಳಕ್ಕಾಗಿರ್ಬೋದು, ಕಾಲಕ್ಕಾಗಿರ್ಬೋದು, ರೀತಿಗಾಗಿರ್ಬೋದು, ಈ ಮೂರಕ್ಕೂ ನಡೀತಕ್ಕಂತಹ ಅವ್ಯಯ ಯಾವ್ದಪ್ಪ ಅಂತ ಕೇಳಿದ್ರೆ ಸಾಮಾನ್ಯ ಅವ್ಯಯ. ನಿಮ್ನ ಹಿಂಗೂ ಕೇಳ್ಬೋದು ಎಕ್ಸಾಮ್ದೊಳಗ. ಸಾಮಾನ್ಯ ಅವ್ಯಯವು ಡ್ಯಾಶ್ ಸ್ಥಳ, ಕಾಲ, ರೀತಿಗೆ ಸಂಬಂಧಪಟ್ಟಿದೆ, ಭಾವಸೂಚನೆಗೆ ಸಂಬಂಧಪಟ್ಟಿದೆ, ಒಂದು ಪೂರ್ಣ ಕ್ರಿಯಾಪದದ ಅರ್ಥವನ್ನು ಸೂಚಿಸುವುದು ಸಂಬಂಧಪಟ್ಟಿದೆ, ಇನ್ನೊಂದು ಏನ್ ಕೊಡಬಹುದಪ್ಪ ಅಂತ ಕೇಳಿದ್ರೆ ಪ್ರಶ್ನಾರ್ಥಕಕ್ಕೆ ಸಂಬಂಧಪಟ್ಟಿದೆ. ಯಾವುದಕ್ಕಾದ್ರೂ ಯಾವುದೇ ರೂಪದಾಗಾದ್ರೂ ಏನ್ ಮಾಡಬಹುದು? ಇದನ್ನ ಪ್ರಶ್ನೆಯನ್ನ ಕೇಳಬಹುದು. ಇದ್ರಾಗ ಯಾವ್ದಾದ್ರೂ ಓಕೆ ಅಂತ ಹೇಳಕ್ ಬರಂಗಿಲ್ಲ. ಇದು ಎದಕ್ಕೆ ಸಂಬಂಧಪಟ್ಟಿದೆ? ಸ್ಥಳ, ಕಾಲ, ರೀತಿಗೆ ಸಂಬಂಧಪಟ್ಟಿದೆ. ಕ್ಲಿಯರ್ ಅನ್ಕೋತೀನಿ. ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ಅನುಕರಣ ಅವ್ಯಯ ಅಂತೇಳಿ. ಯಾವ ಅವ್ಯಯ? ಅನುಕರಣ ಅವ್ಯಯ. ಈ ಅನುಕರಣ ಅವ್ಯಯ ಅಂದ್ರೆ ಏನ್ ಹೇಳ್ತದಪ್ಪ ಅಂದ್ರೆ ಕೆಲವು ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನ ಪುನಃ ಪುನಃ ನೋಡ್ರಿ, ಪುನಃ ಪುನಃ ಹೇಳಿದರು ನಿನ್ನ ವಿನಃ ಯಾರಿಲ್ಲ ಅಂತ ಹೇಳ್ತಿರಲ್ಲ, ಹಂಗ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಅನುಕರಣೆ ಮಾಡಿ ಪುನಃ ಪುನಃ ಹೇಳೋದ್ರಿ. ಅವಕ್ಕೇನು ಅರ್ಥ ಇಲ್ಲ ಅನುಕರಣ ವ್ಯಯಗಳಿಗೆ. ಇಲ್ಲಿ ಅನುಕರಣ ವ್ಯಯಗಳು ಹೆಂಗಿರ್ತಾವಪ್ಪ ಅಂತ ಕೇಳಿದ್ರೆ ಅನುಕರಣ ವ್ಯಯಗಳು ಅಂದ್ರೆ ಅರ್ಥವಿಲ್ಲದ ಧ್ವನಿ ವಿಶೇಷಗಳು ಇರ್ತಾವ. ಇಲ್ಲಿ ವಿಶೇಷವಾಗಿ ಏನಿರ್ತೈತಪ್ಪ ಅಂತ ಕೇಳಿದ್ರೆ ಒಂದು ಸಪ್ಪಳ ಇರ್ತೈತಿ, ಒಂದೇನಿರ್ತೈತಿ ಸಪ್ಪಳ, ಮತ್ತೊಂದ್ ಏನಿರ್ತೈತಪ್ಪ ಅಂತ ಕೇಳಿದ್ರೆ ಹೊಳಪ ಇರ್ತೈತಿ, ಮತ್ತೊಂದ್ ಏನಿರ್ತೈತಿ
ಹೊಳಪ ಇರ್ಬೇಕು. ಹೊಳಪು. ಈ ಸಪ್ಪಳ ಮತ್ತು ಹೊಳಪ ಇತ್ತು ಅಂದ್ರೆ ಅದು ಯಾವ ಅವ್ಯಯ ಆಗಿರ್ತೈತಪ್ಪ ಅಂತ ಕೇಳಿದ್ರ ಅನುಕರಣ ಅವ್ಯಯ ಆಗಿರ್ತೈತಿ. ಏನಿರ್ಬೇಕು? ಸಪ್ಪಳ ಮತ್ತು ಹೊಳಪಿತ್ತು ಅಂದ್ರೆ ಅದು ಯಾವ ಅವ್ಯಯ ಆಗಿರ್ತೈತಿ? ಅನುಕರಣ ಅವ್ಯಯ. ನೀವೆಲ್ಲರೂ ಬಾಲ್ಯದೊಳಗೆ ಹಾಡ ಹಾಡಿದೆ ನೋಡಿ, ಗುಡು ಗುಡು ಮುತ್ಯ ಬಂದಾನ, ಗಡಗಡ ಸದ್ದನು ಮಾಡ್ಯಾನ, ಗಾಳಿ ಏರುತ್ತ ನಡೆದಾನ. ಇಲ್ಲಿ ಗುಡು ಗುಡು ಅಂತಕ್ಕಂಥದ್ದು ಏನಿದು? ಸಪ್ಪಳ. ಇದಕ್ಕೆ ಏನಾರ ಅರ್ಥ ಐತೆನ? ಏನೂ ಅರ್ಥ ಇಲ್ಲ. ಮಳೆ ಹೆಂಗ ಬಂತಪ್ಪ? ರಪ ರಪ ಬಂತು. ಇದೇ ರೀತಿಯಾಗಿ ದುರುಕ್ತಿ ಬರ್ತಾವಂತ, ಅದನ್ನ ಇದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕ್ಲಿಯರಾ? ಮಳೆ ಯಾವ ರೀತಿಯಾಗಿ ಬತ್ತು? ರಪ ರಪ. ಇಲ್ಲಿ ಏನಿದೆ? ಸೌಂಡ್ ಇದೆ, ಬೇರೆ ಏನೂ ಇಲ್ಲ. ಅದಕ್ಕೆ ಅರ್ಥನೇ ಇಲ್ಲ. ನೀರ್ ಹೇಗಿರ್ತ? ಮಳೆ ಸಿಕ್ಕಾಪಟ್ಟೆ ಬತ್ತು, ನೀರ್ ಹೇಗ ಹರಿತಾ ಇದೆ? ಜುಳು ಜುಳು. ಏನೋ ಬಾಯಲ್ಲಿ ಹುಣಸೆ ಹಣ್ಣನ್ನು ತಿಂದಾಗ ಜುಳು ಜುಳು ನೀರು ಬರುತ್ತದೆ. ನೀವೆಲ್ಲ ಬಾಲ್ಯದಲ್ಲಿ ಇವುಗಳಿಗೆ ಏನ್ ಮಾಡಿದ್ರಿ ಅಂದ್ರೆ ಸೆಂಟೆನ್ಸ್ ರೂಪದಲ್ಲಿ ಬರೆದಾಗ ಅಂತೇಳಿ ಕೇಳ್ತಿದ್ರು. ಅದಕ್ಕೆ ಬರ್ದಿರಿ. ನೀರ್ ಹೆಂಗ್ ಬಿತ್ತಪ್ಪ ಅಂತ ಕೇಳಿದ್ರೆ ಗೋಕಾಕ್ ದಬ ದಬೆ. ಹೆಂಗೆ? ದಬ ದಬ. ಅವನು ನನ್ನನ್ನ ಕಂಡ್ರ ಅಥವಾ ನಿಮ್ಮನ್ನ ಕಂಡ್ರ ಹಲ್ ತಿಂತಾನ. ಹೆಂಗ್ ತಿಂತಾನ? ಕರ ಕರ. ಡವ ಡವ ಎಂದಿದೆ, ಡವ ಡವ. ಈ ಚುಟು ಚುಟು ಸಾಂಗ್ ಬಂತಪ್ಪ, ಚುಟು ಚುಟು ಅಂತ ಐತಿ. ಈ ಚುಟು ಚುಟುನು ಕೂಡ ಏನು? ಅನುಕರಣ ಅವ್ಯಯ. ಯಾವ ಅವ್ಯಯ ಅದು? ಅನುಕರಣ ಅವ್ಯಯ. ಏನ್ ಮಾತಾಡ್ತೀರಿ ನೀವು? ವಟ 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 ಅಂತ ಹೇಳ್ತಿರ್ತೀವಿ. ವಟ ವಟ ಅದು ಸೌಂಡೇ. ಆ ನಂತರ ಕೈಕಾಲು ಏನ್ ಮಾಡಾಯ್ತವಪ್ಪ ಅಂದ್ರೆ ಇವತ್ತು ಕೆಲಸ ಮಾಡೀನಿ ಸಿಕ್ಕಾಪಟ್ಟಿ ಬಳ ಬಳ ಮಾಡಾಕೈತವು ಅಂತ ಹೇಳ್ತೀರಿ. ಈ ಗಂಟನದೊಳಗೆ ಯಾಕೋ ಒಂಥರ ಸುಳು ಸುಳು ಮಾಡಾಕತೈತಿ ಅಂತ ಹೇಳ್ತೀವಿ. ಹಾವ್ ಹೆಂಗ್ ಹೋತಪ್ಪ ಅಂತ ಕೇಳಿದ್ರ ಸಳ ಸಳ ಹೊರಟಿದೆ ಅಂತ ಹೇಳ್ತೀರಿ. ಹೆಂಗ್ ಹೊರಟಿದೆ? ಸಳ ಸಳ. ಈ ಬೈಕ್ದಾಗ ಅವ್ನು ಹೆಂಗ್ ಹೋದಪ್ಪ ಅಂತ ಕೇಳಿದ್ರ ರೊಯ್ಯನೆ. ಹೆಂಗ್ ಹೋದ? ರೊಯ್ಯನೆ. ಬೊರ್ರನೆ ಬೊರ್ರನೆ. ಈಗ ನೋಡ್ಬೇಕು ನೀವು, ಜನ್ ಜನ್ ಜನ, ಜೇಬು ತುಂಬ ಹಣ, ಕಾಲನೆತ್ತಿ ಕುಣಿಯುತ್ತಿತ್ತು ಟನ್ ಟನ್ ಟನ. ಅರ್ಥ ಆಗತೈತಲ್ಲ? ಅಂದ್ರೆ ಇಲ್ಲೆಲ್ಲ ಕುರುಡು ಕಾಂಚಾನ ಕುಣಿಯುತ್ತಲಿತ್ತದೊಳಗೆ ಏನಪ್ಪಾ ಅಂದ್ರೆ ಕಾಂಚನ ಅದು ಬರಂಗಿಲ್ಲ. ಇಲ್ಲಿ ಟನ 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 ಡನ ಡನ ಸೌಂಡ್ ಇರ್ಬೇಕು ನೋಡ್ರಿ. ಕೆಲವು ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನ ಪುನಃ ಪುನಃ ಅನುಕರಣೆ ಮಾಡಿ ಹೇಳೋದಕ್ಕೆ ನಾವೇನಂತ ಕರಿತೀವಿ? ಅನುಕರಣಾವ್ಯಯ ಅಂತ ಹೇಳಿ ಕರಿತೀವಿ. ಇಲ್ಲಿ ಆಲ್ಮೋಸ್ಟ್ ಏನ್ ಇರ್ತದಪ್ಪ ಅಂತ ಕೇಳಿದ್ರೆ ಒಂದು ಸಪ್ಪಳ ಇರ್ತೈತಿ, ಇನ್ನೊಂದು ಹೊಳಪ ಇರ್ತೈತಿ. ಸಪ್ಪಳ ಮತ್ತು ಹೊಳಪ ಇತ್ತು ಅಂದ್ರೆ ಅದೇನಾಗಿರ್ತೈತಿ? ಅದು ಅನುಕರಣಾವ್ಯಯ ಆಗಿರ್ತೈತಿ. ಏನೇನಿರ್ಬೇಕು? ಸಪ್ಪಳ ಮತ್ತು ಹೊಳಪ ಇರ್ಬೇಕು. ಜೋಡು ನುಡಿಗೆ ಅನುಕರಣಾವ್ಯಯಕ್ಕ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ದುರುಕ್ತಿಗೆ ಅನುಕರಣವೇ ಅಂದ್ರೆ ಏನು? ಅನುಕರಣೆ ಮಾಡ್ತಕ್ಕಂಥದ್ದು ಸಪ್ಪಳ. ಈಗ ಪಕ್ಷಿ ಹೇಗೆ ಕೂಗುತ್ತಿದೆ ಅಂತ ಕೇಳಿದ್ರೆ ಚಿವ್ ಚಿವ್ ಎನ್ನುತ್ತಿದೆ. ಕೋಗಿಲೆ ಹೇಗೆ ಕೂಗುತ್ತಿದೆ ಅಂದ್ರೆ ಕುಹು ಕುಹು. ಸೌಂಡ್ ಅದು, ಸಪ್ಪಳ ಅದು. ಅದಕ್ಕೆ ಅರ್ಥ ಇಲ್ಲ. ಅರ್ಥ ಇಲ್ತಕ್ಕಂತಹ ಧ್ವನಿ ವಿಶೇಷಗಳನ್ನ ನಾವೇನಂತ ಕರಿತೀವಿ? ಅನುಕರಣಾವ್ಯಯಗಳು ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಅಂತ ಅನ್ಕೋತೀನಿ ಅನುಕರಣಾವ್ಯಯನು ಕೂಡ. ಯಾಕಂದ್ರೆ ಇದನ್ನ ಬಹಳ ಸಲ ಕಲ್ತಿರ್ತೀರಿ, ಇದ್ರ ಬಗ್ಗೆ ಏನ್ ಡೌಟ್ ಇರಂಗಿಲ್ಲ. ಎಸ್. ನೆಕ್ಸ್ಟ್ ನೋಡ್ರಿ, ಭಾವಸೂಚಕ ಅವ್ಯಯಗಳು ಅಂತೇಳಿ. ಯಾವ ಸೂಚಕ ಅವ್ಯಯಗಳು? ಭಾವಸೂಚಕ ಅವ್ಯಯಗಳು. ಈ ಭಾವಸೂಚಕ ಅವ್ಯಯ ಏನೈತ್ ನೋಡ್ರಿ, ಇದು ಮನಸ್ಸಿನಲ್ಲಿ ಉಂಟಾಗುವ ಭಿನ್ನ ಬಗೆಯ ಭಾವಗಳನ್ನ ವ್ಯಕ್ತಪಡಿಸಲು. ನೋಡ್ರಿ, ಮನಸ್ಸಿನಲ್ಲಿ ಭಿನ್ನ ಬಗೆಯ ಭಾವಗಳು ಉಂಟಾಗ್ತಾವ. ನೀವು ಕೂತಿರ್ತೀರಿ, ನೀವು ಕೂತಾಗ ಏನೇನೋ ಒಮ್ಮೆ ಮನಸ್ಸಿರ್ತೈತಿ, ಅಥವಾ ಅನಿಸುವಂಗ ಯಾರ್ಯಾರೋ ಏನೇನೋ ಮಾಡ್ತಿರ್ತಾರೆ, ಅಥವಾ ನಿಮ್ಗ ಸಡನ್ ಆಗಿ ಒಮ್ಮೆ ಅನುಭವ ಆಕತಿ. ಇಲ್ಲಿ ನೋಡ್ರಿ, ಮನಸ್ಸಿನಲ್ಲಿ ಉಂಟಾಗುವ ಭಿನ್ನ ಬಗೆಯ ಭಾವಗಳನ್ನು ವ್ಯಕ್ತಪಡಿಸಲು. ಏನು ವ್ಯಕ್ತಪಡಿಸಲು? ಭಿನ್ನ ಬಗೆಯ ಭಾವಗಳನ್ನ ವ್ಯಕ್ತಪಡಿಸಲು ಕೆಲವು ಅರ್ಥವಿಲ್ಲದ ಪದಗಳನ್ನ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರ ಭಾವಸೂಚಕ ಪದಗಳು ಅಂತ ಹೇಳಿ ಕರಿತೀವಿ. ಯಾವ ಸೂಚಕ ಪದಗಳಂತ ಕರಿತೀವಿ? ಭಾವಸೂಚಕ ಪದಗಳು. ಮನಸ್ಸಿನಲ್ಲಿ ಉಂಟಾಗತಕ್ಕಂತ ಭಿನ್ನ ಬಗೆಯ ಭಾವಗಳು. ಈಗ ನೀವು ಕೂತಿರ್ತೀರಿ ಅಥವಾ ಏನೋ ಆಗಿರ್ತೈತಿ, ನಿಮ್ಗೆ ಯಾರೋ ಬಂದು ಚುಡಾಯಿಸು ಅಂತ ತಿಳ್ಕೊರಿ, ತೊಲಗ ಇಲ್ಲಿಂದ ಅಂತೀರಿ. ಛೇ, ಈಗ ನಿಮ್ಮ ಕುತ್ತಲೇನ ಫಸ್ಟ್ ಕ್ಲಾಸ್ ಈ ಕ್ಲಾಸ್ ಕೇಳ್ಕೊತ ಕೂತಿರ್ತೀರಿ, ಮುಂದ್ ಒಂದ್ ಹಬ್ಬ ಬತ್ತು ಅಂತ ತಿಳ್ಕೊರಿ. ಫಸ್ಟ್ ಕ್ಲಾಸ್ ನಿಮ್ ಮುಂದೆ ಬಂದ್ ಹೆಡೆ ಬಿಚ್ಚಿ ಕೂತ್ ಬೀಳ್ತು. ಹಬ್ಬ ಅಂತೀರ, ಅಯ್ಯೋ ಅಂತೀರ. ಅಯ್ಯೋ ಅಂತೇಳಿ ಅಲ್ಲಿಂದ್ರ ಕಾಲ್ ಕಿತ್ತ ಮೊಬೈಲ್ ಹೋಗುದು ಓಡಾಕತ್ತೀರಿ. ಅರ್ಥ ಆಗತ್ತೈತಲ್ಲ? ಈಗ ನಿಮಗೆ ಏನೋ ಒಂದ್ ಯಾರೋ ವಿಶೇಷ ರೂಪದೊಳಗೆ ನಿಮ್ ಮುಂದೆ ಬಂದ ಗೆದ್ದು ಬಿಡ್ತಾರ. ಓಹೋ ಹೋ ಹೋ, ಅರೆ 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 ಅರೆ, ಬಲೆ ಬಲೆ ಬಲೆ. ಈ ರೀತಿ ಪದಗಳನ್ನ ಏನ್ ಮಾಡ್ತೀವಪ್ಪ ಅಂತ ಕೇಳಿದ್ರೆ ನಾವು ಬಳಸ್ತೀವಿ. ಉದಾಹರಣೆಗೆ, ಈ ತಿರಸ್ಕಾರ ಇತ್ತು ಅಂದ್ರೆ ನಾವು ಛೆ ಮತ್ತು
ತು ಅಂತಕ್ಕಂಥದ್ದು ಆಕ್ಷೇಪವನ್ನ ವ್ಯಕ್ತಪಡಿಸ್ಬೇಕಾದ್ರೆ ನಿಮ್ಗೆ ಯಾರಾದ್ರೂ ಏನಾರು ಹೇಳ್ತಿರ್ತಾರ ತು ನಡಿ ಇಲ್ಲಿಂದ ಅಂತ ಹೇಳ್ತಿರ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರ ಆಶ್ಚರ್ಯವನ್ನ ಸೂಚಿಸ್ಬೇಕಾದ್ರ ಅಬ್ಬಾ ಅಂತ ಹೇಳ್ತೀರಿ. ನೆಕ್ಸ್ಟ್ ಆಹಾ ಅಂತ ಹೇಳ್ತೀರಿ. ಅಬ್ಬಾ ಮತ್ತು ಆಹಾ. ಏನಾದ್ರೂ ನಿಮಗ್ ಬಹಳ ದುಃಖ ಆತಂದ್ರ ಓಡಾಕತಿರ್ತೀರಿ ಬಾವಿಯಲ್ಲೋ ಅಥವಾ ಒಂದು ನದಿಯಲ್ಲೋ ಅಥವಾ ಕೆರೆಯಲ್ಲೋ ಸ್ನಾನ ಮಾಡಿ ಕಾಲು ಕೈ ಫುಲ್ ನೆನೆದಿರ್ತಾವ. ಅಲ್ಲಿ ಮಾಲಕ್ ಬಂದ್ ಸಿಕ್ಕಾಪಟ್ಟೆ ಭಯಕತ್ತಾನ, ಓಡಾಕತ್ತೀರಿ, ಕಾಲಲ್ಲಿ ಫಸ್ಟ್ ಕ್ಲಾಸ್ ಒಂದು ಗಾಜು ಚುಚ್ಚಿ ಬಿಡ್ತು ಅಂದ್ರೆ ಅವಾಗ ವಾವ್ ಫಸ್ಟ್ ಕ್ಲಾಸ್ ಚುಚ್ಚಿದೆ ಅಂತೀರ? ಇಲ್ಲ, ಅವಾಗ ಏನಂತೀರಿ? ಅಯ್ಯೋ. ಅಯ್ಯೋ ಅಂತಕ್ಕಂಥದ್ದೇನು? ದುಃಖ. ನೆಕ್ಸ್ಟ್ ಓಹೋ ಅರೇ ಅಂತಕ್ಕಂಥದನ್ನು ಕೂಡ ಏನಪ್ಪಾ ಅಂತ ಕೇಳಿದ್ರ ಹರ್ಷವನ್ನ ಬಳಸ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಈ ಪದವನ್ನ ಬಳಸ್ತೀವಿ. ಇನ್ನು ಬಲ ಮತ್ತು ಭಲೆ ಅಂತಕ್ಕಂಥದ್ದು ಬಳಸ್ತೀವಲ್ಲ, ಅದೇನಾದ್ರೂ ಒಂದು ಅದ್ಭುತವನ್ನ ನೋಡಿದಾಗ ಏನ್ ಮಾಡ್ತೀವಪ್ಪ ಅಂತ ಕೇಳಿದ್ರೆ ಈ ಪದಗಳನ್ನ ಬಳಸ್ತೀವಿ. ಇನ್ನು ಆಹಾ ಅಂತ ಬಳಸ್ತೀವಿ. ಆಹಾ ಹಾ ಹಾ ಅಂತೇಳಿ ಅದನ್ನು ಕೂಡ ಮೆಚ್ಚುಗೆಯನ್ನ ಸೂಚಿಸಬೇಕಾದ್ರೆ ಅಕಟಕಟ ಅಂತ ಹೇಳಿ ಬಳಸ್ತೀವಿ. ಅಕಟಕಟ ಅದು ಕೋಪ ಬಂದ ಸಂದರ್ಭದೊಳಗೆ ಏನ್ ಮಾಡ್ತೀವಿ? ಬಳಸ್ತೀವಿ. ಅಂದ್ರೆ ಈ ಸಡನ್ ಆಗಿ ಬರ್ತಕ್ಕಂತಹ ಭಾವನೆಗಳನ್ನ ಅರ್ಥವಿಲ್ಲದ ಪದಗಳ ಯಾವಕ್ಕೂ ಅರ್ಥ ಇಲ್ಲ, ಅವುಗಳನ್ನ ಏನ್ ಮಾಡ್ತೀವಪ್ಪ ಅಂತ ಕೇಳಿದ್ರೆ ಅರ್ಥ ಕಲ್ಪಿಸ್ತೀವಿ. ಅಂದ್ರ ಅವ್ ಹೇಳ್ತಾವ್ ಈ ಛೇ ಅನಾಗತಿ ಅಂದ್ರೆ ನೀ ಏನ್ ಮಾಡಾಕತಿ, ಅಲ್ಲಿ ಛೇ ಅನಾಗತಿ ಅಂದ್ರೆ ನೀ ತಿರಸ್ಕಾರ ಮಾಡಾಕತಿ ಅಂತ. ನೋಡ್ರಿ, ಆ ಛೇ ಅನ್ನೋ ಪದದಲ್ಲಿ ತಿರಸ್ಕಾರ ಇದೆ, ಆ ಛೇಗೆ ಅರ್ಥ ಇಲ್ಲ, ಬಟ್ ಅದ್ರ ಒಳರ್ಥ ಏನಿದೆ? ತಿರಸ್ಕಾರ ಅಂತಕ್ಕಂಥದ್ದು ಇದೆ. ಥು ನಡೆ ನಿನ್ನಂತೇಳಿ ಬೈತೀರಲ್ಲ, ಅಲ್ಲಿ ತು ಅಂತಕ್ಕಂಥದನ್ನು ಕೂಡ ಏನಿದೆ? ಆಕ್ಷೇಪವಿದೆ. ಹಬ್ಬ ಅಂತಕ್ಕಂಥದ್ದು ಏನಿದೆ? ಆಶ್ಚರ್ಯ ಇದೆ. ಈ ಭಾವನೆಗಳು ಹೆಂಗಪ್ಪ ಅಂತ ಕೇಳಿದ್ರ ಇವ್ ಯಾವಾಗೂ ಅನ್ಕೊಂಡು ಬರ್ತಕ್ಕಂಥದ್ದಲ್ಲ, ಸಡನ್ ಆಗಿ ಬರ್ತಕ್ಕಂಥದ್ದು, ಅವಾಗವಾಗೇ ಬರ್ತಕ್ಕಂಥದ್ದು, ಏನೋ ಒಂದು ನೋಡಿದಾಗ ಬರ್ತಕ್ಕಂಥದ್ದು. ಆ ಬರ್ತಕ್ಕಂಥ ಭಾವನೆಗಳಿಗೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಭಾವಸೂಚಕ ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಭಾವಸೂಚಕ ಅವ್ಯಯಗಳು. ಇದರ ಮೇಲೆ ಆಲ್ಮೋಸ್ಟ್ ಪ್ರಶ್ನೆಯನ್ನ ಯಾವಾಗೋ ಒಂದ್ಸಲ ಕೇಳ್ತಿರ್ತಾನ, ಬಟ್ ನಿಮಗ ಅತಿ ಹೆಚ್ಚು ಬಾರಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ಅನುಕರಣ ಅವ್ಯಯದ ಮೇಲೆ ಕೇಳಿದಾನ, ಸಾಮಾನ್ಯ ಅವ್ಯಯದ ಮೇಲೂ ಕೂಡ ಏನ್ ಮಾಡಿದಾನ? ಪ್ರಶ್ನೆಯನ್ನ ಕೇಳಿದಾನ. ಬಟ್ ಈ ಭಾವಸೂಚಕ ಅವ್ಯಯನು ಕೂಡ ಏನಿರ್ಲಿ ಗೊತ್ತಿರ್ಲಿ, ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಭಿನ್ನ ಬಗೆಯ ಭಾವಗಳನ್ನ ವ್ಯಕ್ತಪಡಿಸಲು ಕೆಲವು ಅರ್ಥವಿಲ್ಲದ ಪದಗಳನ್ನ ನಾವೇನಂತ ಕರಿತೀವಿ? ಭಾವಸೂಚಕ ಅವ್ಯಯ. ಆ ಪದಗಳಿಗೆ ಅರ್ಥ ಇಲ್ಲ, ಬಟ್ ಆ ಪದಗಳಲ್ಲಿ ತಾತ್ಪರ್ಯವಿದೆ. ಪದಗಳ ಹಿನ್ನೆಲೆ ಒಳಗೆ ಏನಿದೆಯಪ್ಪ ಅಂತ ಕೇಳಿದ್ರೆ ಅರ್ಥ ಇದೆ. ಅದಕ್ಕೆ ಛೇ ಅನ್ನೋದಕ್ಕೆ ಏನೋ ಅರ್ಥ ಇಲ್ಲ, ಅದನ್ನ ಯಾಕೆ ಬಳಸ್ತೀವಿ ಅಂತಕ್ಕಂಥದ್ದು ಏನಿದೆಯಪ್ಪ ಅಂತ ಕೇಳಿದ್ರೆ ಅದರಲ್ಲಿ ಗೂಢಾರ್ಥ ಇದೆ ಅಷ್ಟೇ. ಯಾವ ಅರ್ಥ ಇದೆ? ಗೂಢಾರ್ಥ. ನಿನಗೇನೋ ಚುಡಾಯಿಸ್ತಿರ್ತಾರ, ಅವಾಗ ಆಹಾ ಏನ್ ಚೆನ್ನಾಗಿ ಚುಡಾಯಿಸ್ತೀಯಪ್ಪ ಅಂತ ಹೇಳ್ತೀವನ? ಇಲ್ಲ, ಅಲ್ಲಿ ಏನ್ ಮಾಡ್ತೀವಿ? ಛೆ ತು ಅಂತ ಇದೇ ಪದಗಳನ್ನ ಏನ್ ಮಾಡ್ತೀವಿ? ವ್ಯಕ್ತಪಡಿಸ್ತೀವಿ. ಇದೇ ಏನಪ್ಪಾ ಅಂತ ಕೇಳಿದ್ರೆ ಭಾವಸೂಚಕ ಅವ್ಯಯ ಅಂತ ಹೇಳಿ. ಯಾವ ಸೂಚಕ ಅವ್ಯಯ? ಭಾವಸೂಚಕ ಅವ್ಯಯ ಅಂತ ಹೇಳಿ. ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ಕ್ರಿಯಾರ್ಥ. ಇದು ಕೂಡ ನಿಮಗ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅವ್ಯಯ ಯಾವುದು ಅಂತ ಕೇಳಿದ್ರೆ ಕ್ರಿಯಾರ್ಥ ಅವ್ಯಯ. ಈ ಕ್ರಿಯಾರ್ಥ ಅವ್ಯಯ ಏನೈತಿ ನೋಡ್ರಿ, ಇದು ಒಂದು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು, ನೋಡ್ರಿ ಅರ್ಥ ಮಾಡ್ಕೋಬೇಕು. ಸಾಮಾನ್ಯ ಅವ್ಯಯಕ್ಕ ಇದಕ್ಕ ಏನ್ ವ್ಯತ್ಯಾಸಪ್ಪ ಅಂತ ಕೇಳಿದ್ರೆ, ಸಾಮಾನ್ಯ ಅವ್ಯಯ ಒಂದು ಕ್ರಿಯೆ ನಡೆದ ರೀತಿ, ಹೆಂಗ್ ನಡೆದೈತಿ ಕೆಲಸ ಅಂತ ಹೇಳ್ತಿರ್ತದು ಸಾಮಾನ್ಯ ಅವ್ಯಯ. ಬಟ್ ಕ್ರಿಯಾರ್ಥ ಅವ್ಯಯ ಏನ್ ಹೇಳ್ತೈತಪ್ಪ ಅಂತ ಕೇಳಿದ್ರೆ, ಒಂದು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಪದಗಳಿಗೆ ನಾವೇನಂತ ಕರಿತೀವಿ? ಕ್ರಿಯಾರ್ಥ ಅವ್ಯಯ ಅಂತ ಹೇಳಿ ಕರಿತೀವಿ. ನೋಡ್ರಿ, ಒಂದು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಪದಗಳು. ಸರ್ ಇದು ಹೆಂಗ ಅಂತ ನೀವು ಕೇಳಂಗಿಲ್ಲ. ಈಗ ನಾನೇ ಕೇಳ್ಕೊಂಡು ಏನ್ ಮಾಡ್ಬಿಡ್ತಾನಪ್ಪ ಅಂತ ಕೇಳಿದ್ರೆ ನಾನೇ ಉತ್ತರವನ್ನ ಹೇಳಿಬಿಡ್ತೇನೆ. ಯಾರ್ದು ಮೆಸೇಜ್ ನೋಡಿಲ್ಲ. ಆಮೇಲೆ ಎಸ್ ಕರ ಹಕ್ಕಿಯು ಪೂರ್ಣನೆ ಹಾರಿತು. ವೆರಿ ಗುಡ್. ಯಾರ್ದು ಮೆಸೇಜ್ ನೋಡಿಲ್ಲ. ಓಕೆ, ಸಾರಿ. ಅರೆ ಪಕ್ಷಿಗಳು ನೋಡಿ ಹೇಗೆ ಹಾರುತ್ತಿವೆ. ಎಸ್ 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 ಭಾವಸೂಚಕ ಚಿಹ್ನೆ ಬಳಸುತ್ತೇವೆ, ತಪ್ಪೇನಲ್ಲ ರಾಘವ್ ಸರ್. ಬಟ್ ಮೆಸೇಜ್ ನೋಡಿರ್ಲಿಲ್ಲ, ಕ್ಷಮೆ ಇರ್ಲಿ. ಈಗ ನೋಡ್ರಿ, ಕ್ರಿಯಾರ್ಥ ಅವ್ಯಯ ಅಂದ್ರ ಇಲ್ಲಿ ನೋಡ್ರಿ, ಒಂದು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಪದಗಳಿಗೆ ಏನಂತ ಕರೀತಾರ? ಕ್ರಿಯಾರ್ಥ ಅವ್ಯಯ ಅಂತೇಳಿ ಕರೀತಾರ.
ಈ ಕ್ರಿಯಾರ್ಥ ಅವ್ಯಯ ಅಂದ್ರೆ ಇಲ್ಲಿ ನೋಡ್ರಿ, ಒಂದು ಕ್ರಿಯಾಪದ ಅಂದ್ರೆ ಏನು? ಪೂರ್ಣ ಅರ್ಥವನ್ನ ಕೊಡ್ತಕ್ಕಂಥದ್ದು. ಕ್ಲಿಯರಾ? ಒಂದು ಪೂರ್ಣ ಅರ್ಥವನ್ನ ಕೊಡ್ತಕ್ಕಂತಹ ಪದಗಳಿಗೆ ನಾವೇನಂತ ಕರಿತೀವಿ? ಕ್ರಿಯಾರ್ಥ ಅವ್ಯಯ, ಕ್ರಿಯಾಪದ ಅಂತ ಕರಿತೀವಿ. ಆ ಕ್ರಿಯಾಪದ ಈಗ ನೋಡ್ರಿ, ನನಗ ಬೇಡವಾಗಿದೆ, ಬೇಕಾಗಿರುತ್ತದೆ ಅಂತೇಳಿ ಈ ಪದಗಳನ್ನ ನೀವು ಫುಲ್ ಕ್ರಿಯಾಪದ ಬಳಸೋ ಅವಶ್ಯಕತೆ ಅಲ್ಲ. ನಿಮ್ಗೆ ಏನಾದ್ರೂ ಒಂದು ನೀನು ಊಟವನ್ನ ಮಾಡುತ್ತೀಯೇ ಅಥವಾ ಇನ್ನೊಂದು ಸ್ವಲ್ಪ ಹಾಕಲೆ ಅಂತ ಕೇಳಿದಾಗ ಸಾಕು, ಇಲ್ಲ ಇನ್ನೂ ಹಾಕಬೇಕು ಅಂತ ಹೇಳಂಗಿಲ್ಲ, ಸಾಕು. ಸಾಕು ಅನ್ನೋದು ಒಂದು ಪೂರ್ಣ ಕ್ರಿಯಾಪದದ ಅರ್ಥವನ್ನ ಕೊಡ್ತೈತಿದ್ದು ಸಾಕು, ಆದ್ರೆ ಅದೇನಲ್ಲ, ಕ್ರಿಯಾಪದ ಅಲ್ಲ. ನೋಡ್ರಿ, ಇನ್ನೂ ಸ್ವಲ್ಪ ಬೇಕಾಗಿದೆ, ನೋಡ್ರಿ ಬೇಕು. ಓಕೆ, 10 ಅಂತ ಓದ್ಕೊಂಡಿದ್ದೀರಾ? ನೋಡೋಣ ಅದ್ರಾಗ ಯಾವ್ದು ಸೇರ್ಸ್ಯಾರ ಅಂತ ಹೇಳಿ. ಓಕೆನಾ? ಬೇಕು, ಬೇಕು ನೋಡ್ರಿ, ಇದು ಕೂಡ ಒಂದು ಪೂರ್ಣ ಕ್ರಿಯಾಪದದ ಅರ್ಥವನ್ನ ಹೇಳಿಬಿಡ್ತೈತ್ರಿ. ಇದು ಬೇರೆ ಏನು ಹೇಳಲ್ಲ. ನೋಡ್ರಿ, ಹೌದು, ಹೌದು ಅಂತಕ್ಕಂಥದನ್ನು ಕೂಡ ಏನೋ ಪೂರ್ಣ ಕ್ರಿಯಾಪದದ ಅರ್ಥವನ್ನ ಹೇಳತ್ತೆ. ಅಲ್ಲ, ಅದು ಇದು ಪೆನ್ ನಿಂದೆ ಅಲ್ಲ. ನಾವು ಪ್ರಾಥಮಿಕವಾಗಿ ಏನ್ ಮಾಡ್ತಿದ್ದೀವಿ? ನಂದೇ ಅಂತ ಹೇಳ್ತಿದ್ವಿ. ಏನ ಪೆನ್ ಕಳೆದ್ರು ನಂದೇ ಅಂತ ಹೇಳ್ತಿದ್ವಿ. ಈಗ ಅಲ್ಲ, ಹೌದು ಅಂತ ಹೇಳ್ತೀವಿ. ಹೌದಾ? ಉಂಟು, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಇದ್ದಾರೆ, ಉಂಟು. ನಿನಗೆ ವಿಷಮ ಶೀತ ಜ್ವರವಿದೆಯೇ? ಇಲ್ಲ, ಇಲ್ಲ. ನಿನಗೆ ಇನ್ನೊಂದು ಸ್ವಲ್ಪ ಬೇಕವೇ? ಬೇಕೇ? ಬೇಡ. ನೋಡ್ರಿ, ಇವು ಒಂದು ಪೂರ್ಣ ಕ್ರಿಯಾಪದದ ಅರ್ಥವನ್ನ ಕೊಡ್ತಾವ, ಆದ್ರೆ ಏನಲ್ಲ, ಇವು ಕ್ರಿಯಾಪದಗಳು ಅಲ್ಲ. ಆದ್ದರಿಂದ ಇವುಗಳಿಗೆ ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ನಾವು ಕ್ರಿಯಾರ್ಥ ಅವ್ಯಯ ಅಂತ ಕರಿತೀವಿ. ನೋಡ್ರಿ, ಕ್ರಿಯೆಯ ಅರ್ಥವನ್ನ ಕೊಡ್ತಕ್ಕಂಥ ಅವ್ಯಯನ ಕ್ರಿಯಾರ್ಥ ಅವ್ಯಯ ಅಂತ ಹೇಳಿ. ಕ್ರಿಯೆಯ ಅರ್ಥವನ್ನ ಕೊಡ್ತಕ್ಕಂಥ ಅವ್ಯಯಗಳಿಗೆ ಏನಂತ ಕರಿತೀವಿ? ಕ್ರಿಯಾರ್ಥ ಅವ್ಯಯ ಅಂತ ಕರಿತೀವಿ. ಕ್ಲಿಯರಾ? ಕ್ರಿಯೆಯ ಅರ್ಥವನ್ನ ಕೊಡ್ಬೇಕಾದ. ಕ್ರಿಯೆ ಅಂದ್ರೆ ಯಾವುದು? ಕರ್ತೃಪದನ, ಕರ್ಮಪದನ, ಕ್ರಿಯಾಪದನ? ಕ್ರಿಯಾಪದ. ಕ್ರಿಯಾಪದದ ಪೂರ್ಣ ಅರ್ಥವನ್ನು ಕೊಡಬೇಕು, ಆದ್ರೆ ಕ್ರಿಯಾಪದ ಆಗಿರಬಾರದು. ಅವುಗಳಿಗೆ ಏನಂತ ಕರಿತೀವಿ? ಕ್ರಿಯಾರ್ಥ ಅವ್ಯಯ ಅಂತೇಳಿ ಕರಿತೀವಿ. ಅದಕ್ಕಾಗಿ ಹೇಳ್ತಾರೆ, ಒಂದು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಪದಗಳೇ ಕ್ರಿಯಾರ್ಥ ಅವ್ಯಯಗಳು. ಇಷ್ಟು ನೆನಪಿಟ್ಕೋಬೇಕು. ಸಾಕು, ಬೇಕು, ಹೌದು, ಇಲ್ಲ, ಉಂಟ, ಅಲ್ಲ, ಇಲ್ಲ, ಬೇಡ. ಇಷ್ಟು ಪದಗಳು ನೆನಪಿಟ್ಕೊಂಡ್ರೆ ಇವೇನಾಗಿರ್ತಾವಪ್ಪ ಅಂತ ಕೇಳಿದ್ರೆ ಕ್ರಿಯಾರ್ಥ ಅವ್ಯಯಗಳಾಗಿರ್ತಾವ. ಯಾವ ಅವ್ಯಯಗಳಾಗಿರ್ತಾವ ಇವು? ಕ್ರಿಯಾರ್ಥ ಅವ್ಯಯಗಳು ಅಂತೇಳಿ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಸಂಬಂಧ ಸೂಚಕ ಅವ್ಯಯ. ಸಂಬಂಧ ಸೂಚಕ ಅವ್ಯಯ ನೋಡ್ರಿ, ಹೇಳತೈತೆ ಅಲ್ಲಿ ಸಂಬಂಧವನ್ನು ಸೂಚಿಸುವುದು. ಎದರ ಮಧ್ಯೆ ಸಂಬಂಧ? ಎರಡು ವಾಕ್ಯಗಳ ಮಧ್ಯೆ ಸಂಬಂಧವನ್ನ ಸೂಚಿಸ್ತಕ್ಕಂಥ ಅವ್ಯಯ ಆಗಿರ್ತದೆ. ಎರಡು ಪದಗಳು ಇಲ್ಲವೇ ಎರಡು ವಾಕ್ಯಗಳ ಮಧ್ಯ ಸಂಬಂಧವನ್ನ ಜೋಡಿಸುವ ಪದಗಳಿಗೆ ಏನಂತ ಕರಿತೀವಿ? ಸಂಬಂಧ ಸೂಚಕ ಅವ್ಯಯಗಳು ಅಂತೇಳಿ ಕರಿತೀವಿ. ಇಲ್ಲಿ ನಾನು ಮತ್ತು ನೀನು, ನಾನು ಹೋಗ್ತೀನಿ ಅಥವಾ ನೀನು ಹೋಗು. ನೋಡ್ರಿ, ನಾನು ಮತ್ತು ನೀನು ಅಂದ್ರೆ ಇಬ್ರು ಜೊತೆಗೆ ಅಂತ. ನಾನು ಅಥವಾ ನೀನು ಅಂದ್ರೆ ನಾನಾದ್ರೂ ಇಲ್ಲವೇ ನೀನಾದ್ರೂ ಅಂತ. ಆದ್ದರಿಂದ, ಅದಕ್ಕಾಗಿ, ಹಾಗೂ, ಏಕೆಂದರೆ, ಕಾರಣ, ಅದಕ್ಕೆ, ಕಾರಣ ಅದಕ್ಕೆ, ಮತ್ತೇನು ಬಳಸ್ತೀರಿ? ಈ ಉದಾಹರಣೆ ಹೇಳ್ತಿರ್ತೀರಪ್ಪ, ಏನಂತ? ನಾನು ದಿನಾಲೂ ಶಾಲೆಗೆ ಹೋಗುತ್ತೇನೆ, ಏಕೆಂದರೆ ಮುಂದೆ ಉನ್ನತ ಹುದ್ದೆಯನ್ನು ಪಡೆಯಲು. ಸಣ್ಣ ಮಕ್ಕಳದಾಗ ಹೇಳ್ತಾರೆ, ನೀನ್ ಎದಕ್ಕೆ ಹೋಗ್ತೀಯಪ್ಪ? ನಾನು ಡಾಕ್ಟರ್ ಆಗ್ತೀನಿ ಸರ್, ನಾನು ಇಂಜಿನಿಯರ್ ಆಗ್ತೀನಿ ಸರ್. ಇವತ್ತು ನೋಡ್ರಿ, ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ದವರು ಜೊತೆಗೆ, ಜೊತೆಗೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ದವ್ರಿಗೆ ಇತ್ತೀಚೆಗೆ ಏನಾಗ್ತಾ ಇದೆಯಪ್ಪ ಅಂತ ಕೇಳಿದ್ರೆ, ಇನ್ನೂ ಬೇಕಾಗಿದೆ, ಇನ್ನು, ಜೊತೆಗೆ, ಈ ಮತ್ತು ಅಥವಾ, ಈ ಮತ್ತು ಅಥವಾ ಇವು ಬಹಳ ಮುಖ್ಯ. ಇದನ್ನ ಎದಕ್ಕೆ ಬಳಸ್ತೀವಿ ಅನ್ನೋದು ಕೂಡ ನಮ್ಗೆ ಏನಾಗಿರ್ಬೇಕು? ಗೊತ್ತಾಗಿರ್ಬೇಕು. ನಾನು ಓದದೆ PSI ಆದೆ, ಏಕೆಂದರೆ ನನ್ನ ಮಾವ ಗೃಹ ಮಂತ್ರಿ ಆಗಿದ್ದ. ಏಕೆಂದರೆ ಇವತ್ತು ನೋಡ್ರಿ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿವಿ ನಾವೆಲ್ಲ. ಯಾಕಂಗ್ ಬಂದ್ಬಿಟ್ಟಿವಿ ಅಂದ್ರೆ, ಪ್ರತಿಷ್ಠೆ ಗೆಲ್ತಾ ಇದೆ, ಪ್ರತಿಭೆ ಸೋಲ್ತಾ ಇದೆ. ಬಟ್ ಪ್ರತಿಭೆಗೆ ಶಾಶ್ವತ
ಏನಿರ್ತೈತಪ್ಪ ಅಂತ ಕೇಳಿದ್ರೆ ಗೆಲುವು ಇರ್ತೈತಿ. ಆದ್ರೆ ಪ್ರತಿಷ್ಠೆಗೆ ಶಾಶ್ವತ ಗೆಲುವು ಇರಂಗಿಲ್ಲ. ಒಮ್ಮೆ ಪ್ರತಿಷ್ಠೆ ಏನಾದ್ರೂ ಬಿತ್ತು ಅಂದ್ರೆ ಮೇಲೆ ಎಳಲ್ಲ. ಬಟ್ ಪ್ರತಿಭೆ ಹಂಗಲ್ಲ. ದಿನಕ್ಕೆ 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 ಏನಾಕೈತಪ್ಪ ಅಂತ ಕೇಳಿದ್ರೆ ಎತ್ತರಕ್ಕೆ ಹೋಗ್ತಾ 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 ತನ್ನದೇ ಆಗಿರ್ತಕ್ಕಂಥ ಒಂದು ಚಾಪನ್ನ ಮೂಡಿಸ್ತೈತಿ. ಇದಲ್ಲದೆ ಅಲ್ಲದೆ ಇನ್ನು ಜೊತೆಗೆ ಇವೆಲ್ಲವೂ ಕೂಡ ಏನಾಗ್ತಾವಪ್ಪ ಅಂತ ಕೇಳಿದ್ರೆ ಸಂಬಂಧ ಸೂಚಕ ಅವ್ಯಯಗಳು. ಇಲ್ಲೇನಪ್ಪಾ ಅಂತ ಕೇಳಿದ್ರೆ ನೀವೆಲ್ಲ ಒಬ್ಬೊಬ್ರು ಹೇಳ್ತಾರೆ ಕ್ಲಾಸ್ ಮಾಡುವಾಗ ಆದ್ದರಿಂದ, ಕಾರಣ, ಅದಕ್ಕಾಗಿ ಈ ಪದಗಳನ್ನು ಜಾಸ್ತಿ ಬಳಸ್ತಿರ್ತಾರೆ ಎಷ್ಟೋ ಜನ ಟೀಚರ್ಸ್. ಸಂಗಡ, ಅಲ್ಲದೆ, ವೆರಿ ಗುಡ್. ಈ ರೀತಿ ಪದಗಳನ್ನ ಏನ್ ಮಾಡ್ತಿರ್ತೀವಪ್ಪ ಅಂತ ಕೇಳಿದ್ರೆ ಅವಾಗ ಒಬ್ಬೊಬ್ರು ಟೀಚರ್ ನೋಡ್ರಿ ನಾವ್ ಎನಿಸ್ತಿದ್ದೀವಿ ಏನಪ್ಪಾ ಅಂತ ಕೇಳಿದ್ರೆ ಅಥವಾ ಹಾಗೂ, ಹಾಗಾದರೆ, ಕಾರಣ ಇಂಥ ಪದಗಳನ್ನ ಜಾಸ್ತಿ ಒಬ್ಬೊಬ್ರು ಟೀಚರ್ ಬಳಸಿದ್ರು. ಒಬ್ಬೊಬ್ರು 50-60 ಸಲ ಒಂದೊಂದ ಪದಗಳನ್ನ ರಿಪೀಟ್ ಮಾಡ್ತಿದ್ರು. ಅವ್ರಿಗೆ ಅದೇ ಹೆಸರು ಇಡ್ತಿದ್ವಿ. ಹಾಗಾದರೆ ಸರ್ ಬಂದ್ರು, ಏಕೆಂದರೆ ಸರ್ ಬಂದ್ರು, ಹೌದಾ, ಅಥವಾ ಸರ್ ಬಂದ್ರು, ಮತ್ತು 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 ಅಂತ ಬಳಸ್ತಿದ್ರು. ಈಗ ಇತ್ತೀಚೆಗೆ ಒಬ್ಬೊಬ್ರು ಏನ್ ಮಾಡ್ತಾರ, ಸ್ನೇಹಿತರೆ 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 ಅಂತ ಬಳಸ್ತಾರೆ. ಹಾಗಾದ್ರೆ ಸರ್ ಸ್ನೇಹಿತರೆ ಸಂಬಂಧ ಸೂಚಕ ಅವೇನ ಅಲ್ಲ. ಅರ್ಥ ಆಗತೈತಲ್ಲ? ಈ ರೀತಿ ಪದಗಳನ್ನ ನಾವು ಬಳಸ್ತಿದ್ದೀವಿ ಅಂದ್ರೆ ಅದಕ್ಕೆ ಏನ ಕರಿತೀವಪ್ಪ ಅಂತ ಕೇಳಿದ್ರೆ ಸಂಬಂಧ ಸೂಚಕ ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಇದು ಏನು ಡೌಟ್ ಇಲ್ಲ. ನಿಮಗೆ ಎಕ್ಸಾಮ್ದೊಳಗೆ ತಲೆ ಕೆಡಿಸುವುದು ಎರಡೇ ಎರಡು, ಸಾಮಾನ್ಯ ಅವ್ಯಯ ಮತ್ತು ಕ್ರಿಯಾರ್ಥ ಅವ್ಯಯ. ಸಾಮಾನ್ಯ ಅವ್ಯಯ ಅಂದ್ರೆ ನೆನಪಿಟ್ಕೊಂಡ್ಬಿಡ್ಬೇಕು, ಒಂದು ಕ್ರಿಯೆ ನಡೆದ ರೀತಿ, ಹೆಂಗ ಕ್ರಿಯೆ ನಡೆದಿದೆ ಅಂತ ಹೇಳಿ. ಕ್ರಿಯಾರ್ಥ ಅವ್ಯಯ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಕ್ರಿಯೆಯ ಅರ್ಥವನ್ನ ಸೂಚಿಸ್ತಕ್ಕಂಥದ್ದು, ಪೂರ್ಣ ಕ್ರಿಯಾಪದದ ಅರ್ಥವನ್ನ ಕೊಡ್ತಕ್ಕಂಥ ಅವ್ಯಯಗೆ ನಾವೇನಂತ ಕರಿತೀವಿ, ಕ್ರಿಯಾರ್ಥ ಅವ್ಯಯ ಅಂತ ಹೇಳಿ ಕರಿತೀವಿ. ಅಂತೇಳಿ ಎರಡನ್ನ ಡಿಫ್ರೆನ್ಸ್ ನೆನಪಿಟ್ಕೊಂಡ್ರೆ ಅಂದ್ರೆ ನಿಮ್ಗೆ ಅನುಕರಣವ್ಯಯ ಏನು ಗೊತ್ತಾಗತ್ತೆ, ಅಲ್ಲಿ ಸಪ್ಳ ಮತ್ತು ಹೊಳಪ ಇರ್ತೈತಿ ಅಂತ ಹೇಳಿ. ಸಂಬಂಧ ಸೂಚಕ ಅಂದ್ರೆ ಸಂಬಂಧ ಸೂಚಕ ಲಿಂಕಿಂಗ್ ವರ್ಡ್ ಇರ್ತಾವ ಅನ್ನೋದು ಗೊತ್ತಾಗತ್ತೆ. ಕ್ಲಿಯರಾ? ಇನ್ನ ಭಾವಸೂಚಕ ಅವ್ಯಯಗಳಂದ್ರೆ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಪದಗಳು ಇರ್ತಾವ ಅಂತಕ್ಕಂಥದ್ದು ಗೊತ್ತಾಗತ್ತ. ಇನ್ನೊಂದು ಬರ್ತೈತೆ ನೋಡ್ರಿ, ಅವಧಾರಣಾರ್ಥಕ ಅವ್ಯಯ ಅಂತೇಳಿ. ಯಾವ ಅವ್ಯಯ? ಅವಧಾರಣಾರ್ಥಕ ಅವ್ಯಯ. ಕ್ರಿಯೆಯ ವಿಶೇಷಣ, ಹಂಗೂ ಕೂಡ ಕರೀತಾರ ಅದನ್ನ. ಓಕೆ, ಅವಧಾರಣಾರ್ಥಕ ಅವ್ಯಯ ಏನ್ರಿ ಇದು ಅವಧಾರಣಾರ್ಥಕ ಅವ್ಯಯ ಅಂತ ಕೇಳಿದ್ರೆ ಇಲ್ಲಿ ವಿಶೇಷವಾಗಿ ಏನಿರ್ತದಪ್ಪ ಅಂತ ಕೇಳಿದ್ರೆ ಎ ಅಂತಕ್ಕಂಥ ಸ್ವರವನ್ನ ಹೊಂದಿ ಉಚ್ಚಾರಣೆ ಆಗತ್ತದು. ಉದಾಹರಣೆ ನೋಡ್ರಿ, ಅವಧಾರಣೆ ಎ ಎನ್ನುವ ಸ್ವರವನ್ನು ಪಡೆದುಕೊಂಡು ಪ್ರತಿ ಶಬ್ದವು ಅವಧರಣಾತ್ಮಕ ಆಗೈತೆ, ಅದು ಅವಧಾರಣಾತ್ಮಕ ಅವ್ಯಯವಾಗಿ ಸಿದ್ಧಗೊಳ್ಳುತ್ತದೆ ಅಂತ. ಅಂದ್ರೆ ನೀವು ಮಸ್ಟ್ ಅಂಡ್ ಶುಡ್ ಅಂತ ಬಳಸ್ತಿರಲ್ಲ ಇಂಗ್ಲಿಷ್ನ್ಯಾಗ, ಹಂಗಿದು. ನೀವೇ ನನ್ನ ವಿದ್ಯಾರ್ಥಿಗಳು, ರಾಮನೇ ದಶರಥನ ಹಿರಿಯ ಮಗ, ರಾಮನೇ, ಈ ಶಾಲೆ ನನ್ನದೇ, ಈ ಪೆನ್ನು ನನ್ನದೇ, ಈ ಪುಸ್ತಕ ನನ್ನದೇ, ಅದು ನನ್ನದೇ, ಇದು ನನ್ನದೇ ಅಂತ ಏನು ಬಳಸ್ತಿರ್ಲಿಲ್ಲ. ಎ ಅದೇ ಅವಧಾರಣೆ. ಅದೇನು ಅವಧಾರಣೆ. ಒಂದನ್ನು ನಿಶ್ಚಯಿಸಿ ಹೇಳುವುದು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅದನ್ನೇ ಅಂತ ಹೇಳ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಅವಧಾರಣೆ ಅಂತ ಹೇಳಿ ಕರಿತೀವಿ. ಓಕೆ ನಿರ್ಮಲ ಮೇಡಮ್, ಸರಿ. ಒಂದನ್ನ ನಿಶ್ಚಯಿಸಿ ಹೇಳ್ತಕ್ಕಂಥದ್ದು ಅಂದ್ರೆ ಅದುವೇ ಅಂತಕ್ಕಂಥದ್ದನ್ನ ನಿಶ್ಚಯವಾಗಿ ಹೇಳೋದು, ದೃಢವಾಗಿ ಹೇಳುವುದು, ಸಂಶಯ ಇಲ್ಲದೆ ಹೇಳುವುದು, ಪರ್ಟಿಕ್ಯುಲರ್ ಆಗಿ ಹೇಳುವುದು. ಅದಕ್ಕೆ ಏನಂತ ಕರಿತೀವಿ, ಅವಧಾರಣಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ. ಅದು ಒಂದೇ ಒಂದು ಅಕ್ಷರ ನೆನಪಿಟ್ಕೋಬೇಕು, ಎ ಅಂತಕ್ಕಂಥದ್ದನ್ನ ಏನ್ ಮಾಡ್ಬೇಕು, ನೆನಪ ಇಟ್ಕೊಳ್ಬೇಕು. ಕ್ಲಿಯರಾ? ನೆಕ್ಸ್ಟ್ ಇವು ಕ್ಲಿಯರ್ ಅದಾವ, ಮುಂದೆ ಬರ್ತಾವ ನೋಡ್ರಿ. ಇಲ್ಲಿ ಎರಡದಾವ ನೋಡ್ರಿ, ಇವು ಅಕ್ಕ ತಂಗಿಯಾರಿಬ್ರು, ಇವ್ರು ಭಾರಿ ಡೇಂಜರ್ ಅದಾರ ಇವರು. ಕೃದಂತಾವ್ಯಯ, ಇನ್ನೊಂದು ತದ್ದಿತಾಂತಾವ್ಯಯ ಅಂತೇಳಿ. ಯಾವ ಅವ್ಯಯ? ಕೃದಂತವ್ಯಯ, ಮತ್ತು ಇನ್ನೊಂದು ತದ್ದಿತಾಂತ ಅವ್ಯಯ ಅಂತೇಳಿ. ಈ ಕೃದಂತ ಮತ್ತು ತದ್ದಿತಾಂತ ಅದಾವ ನೋಡ್ರಿ, ಇವು ಎಕ್ಸಾಮ್ದೊಳಗೆ ಎಷ್ಟೋ ವಿದ್ಯಾರ್ಥಿಗಳ ಜೀವನವನ್ನ ಹಾಳು ಮಾಡಿರ್ತಕ್ಕಂತಹ ಪಾಯಿಂಟ್ಗಳು. ಯಾಕಂದ್ರೆ ಇವುಗಳನ್ನ ನೆನಪಿಟ್ಕೊಳ್ಳೋದು ಅಷ್ಟು ಸರಳ ಇಲ್ಲ. ಬಟ್ ನೀವು ಹೆಂಗ್ ನೆನಪಿಟ್ಕೋಬೇಕಪ್ಪ ಅಂತ ಕೇಳಿದ್ರೆ ಅಲ್ಲಿ ಆ ಆಖ್ಯಾತ ಪ್ರತ್ಯಯಗಳನ್ನ ನೆನಪಿಟ್ಕೋದೇನು ಅಷ್ಟ ತಿಳಿವೇನ್ ಇಟ್ಕೊಳಕ್ ಹೋಗ್ಬೇಡ್ರಿ. ಬಟ್ ಏನ್ ನೆನಪಿಟ್ಕೊಳ್ಬೇಕಪ್ಪ ಅಂತ ಕೇಳಿದ್ರೆ ಮೋಸ್ಟ್ ಕನ್ಫ್ಯೂಸಿಂಗ್. ಇಲ್ಲಿ ಕೃದಂತ ಅಂದ್ರೆ ಏನು ಅನ್ನೋದು ಮೊದಲು ತಿಳ್ಕೊಬೇಕು, ತದ್ದಿತ ಅಂತ ಅನ್ನೋದು ಏನು ಮೊದಲು ತಿಳ್ಕೊಂಡ್ರಿ ಅಂದ್ರೆ 50% ಮಾರ್ಕ್ಸ್ ನಿಮ್ ಪಾಕೆಟಿಗೆ ಬಂದಂಗ. ಎಷ್ಟು ಪರ್ಸೆಂಟೇಜು? 50. ಕೃದಂತ ಅಂದ್ರೆ ಏನು, ತದ್ದಿತ ಅಂತ ಅಂದ್ರೆ ಏನು.
ಕೃದಂತ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ ಧಾತುಗಳ ಮೇಲೆ. ಎದ್ರ ಮೇಲೆ? ಧಾತು. ಧಾತು ಅಂದ್ರೆ ಯಾವುದು? ಕ್ರಿಯಾಪದದ ಮೂಲ ರೂಪ. ಕೃತ್ಯ ಅಂದ್ರೆ ನೀವು ಕೆಲಸ ಅಂತ ತಿಳ್ಕೊಬೇಕು. ಕೃತ್ಯ ಅಂದ್ರೆ ಏನೋ ಕೆಲಸ ಅಂತ ಹೇಳಿ. ಕೃತ್ಯ ಅಂದ್ರೆ ಕೆಲಸ. ಕೆಲಸದ ಮೂಲ ಪದ ಯಾವುದು? ಧಾತು. ಧಾತು ಅಂದ್ರೆ ಏನೋ? ಕ್ರಿಯಾಪದದ ಮೂಲ ರೂಪ. ಆ ಧಾತುಗಳ ಮೇಲೆ ಕೃತ್ ಪ್ರತ್ಯಯ ಹತ್ತಿದು ಅಂದ್ರ, ಯಾವ ಪ್ರತ್ಯಯ ಹತ್ತಿದು ಅಂದ್ರೆ ಕೃತ್ ಪ್ರತ್ಯಯ ಹತ್ತಿದು ಅಂದ್ರೆ ಅದು ಏನಾಗತ್ತಪ್ಪ ಅಂತ ಕೇಳಿದ್ರೆ ಕೃದಂತ ಆಗತ್ತೆ. ಧಾತುಗಳ ಮೇಲೆ ಏನ್ ಹತ್ಬೇಕು? ಕೃತ್ ಪ್ರತ್ಯಯ ಹತ್ಬೇಕು. ಈಗ ಉದಾಹರಣೆಗೆ ನೋಡು, ನೋಡು ಅಂತಕ್ಕಂಥದ್ದು ಒಂದು ಧಾತು ಇದೆ ಇಲ್ಲಿ. ಕ್ಲಿಯರಾ? ನೋಡು ಅಂತಕ್ಕಂಥದ್ದು. ಇದಕ್ಕೆ ಕೃತ್ ಪ್ರತ್ಯಯ ವ ಅಂತಕ್ಕಂಥದ್ದು ಒಂದು ಪ್ರತ್ಯಯ ಆಯ್ತು ಅನ್ಕೊಡ್ರಿ, ಅಥವಾ ದ ಅಂತಕ್ಕಂಥ ಒಂದು ಪ್ರತ್ಯಯ ಆಯ್ತು. ಇದೇನಾಗತ್ತೆ ಈಗ? ನೋಡುವ. ಏನೋ? ನೋಡುವ. ಬಟ್ ಇವು ಪೂರ್ಣ ಕ್ರಿಯಾಪದಗಳಲ್ಲ, ಅಪೂರ್ಣ ಕ್ರಿಯಾಪದಗಳಾಗಿರ್ತಾವ. ಕ್ಲಿಯರಾ? ಪೂರ್ಣ ಕ್ರಿಯಾಪದಗಳಲ್ಲ ಇವು. ಅಂದ್ರೆ ಧಾತು ಇರತ್ತೆ, ಧಾತು ಇರ್ತೈತೆ ಅಂದ್ಮೇಲೆ ಅದ್ರ ಕಾಲ ಸೂಚಕ ಪ್ರತ್ಯಯ ಇರ್ತೈತಿ. ಆದ್ರೆ ಒಮ್ಮೆ ಮೀನ್ ಇರಂಗಿಲ್ಲ, ಆಖ್ಯಾತ ಪ್ರತ್ಯಯಗಳು ಇರಂಗಿಲ್ಲ. ಇಲ್ಲಿ ಯಾವ ಪ್ರತ್ಯಯಗಳು ಇರ್ತಾವ? ಕೃತ್ ಪ್ರತ್ಯಯಗಳು ಇರ್ತಾವ. ಆದ್ದರಿಂದ ಇದೇನಾಕತಿ? ಕೃದಂತ ಆಕತಿ. ಆಖ್ಯಾತ ಪ್ರತ್ಯಯಗಳು ಹತ್ತಿದವು ಅಂದ್ರೆ ಕ್ರಿಯಾಪದ ಆಕತಿ. ನೋಡ್ರಿ, ನೋಡು ಪ್ಲಸ್ ವ ಪ್ಲಸ್ ಆನೆ, ನೋಡುತ್ತಾನೆ, ಅಥವಾ ನೋಡುವನು. ನೋಡು ಪ್ಲಸ್ ವ ಪ್ಲಸ್ ಅನು, ನೋಡುವನು. ಇದು ಕ್ರಿಯಾಪದ ಆಗತ್ತೆ. ಇಲ್ಲಿ ನೋಡುವ, ನೋಡು ಪ್ಲಸ್ ವ ಅಥವಾ ಅವ ಅಥವಾ ವ, ಅರ್ಥ ಆಗತ್ತೈತಲ್ಲ? ಇವೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಕೃತ್ ಪ್ರತ್ಯಯಗಳು. ಈ ಕೃತ್ ಪ್ರತ್ಯಯಗಳು ಅಂತಂದ್ರೆ ಧಾತುಗಳ ಮೇಲೆ ಕೃತ್ ಪ್ರತ್ಯಯ ಹಾಕಿದ್ರೆ ಕೃದಂತ. ಇಲ್ಲಿ ನೆನಪಿಟ್ಕೋಬೇಕು, ಕೃದಂತ ಅಂದ್ರೆ ಧಾತು ಪದ ಐತಿನ ತುಡುಕ್ಬೇಕು ಅದ್ರಲ್ಲಿ ಅಷ್ಟೇ. ಅದ್ರಲ್ಲಿ ಧಾತು ಪದ ಇತ್ತು ಅಂದ್ರೆ ಅದು ಕೃದಂತ ಆಗಿರ್ತೈತಿ ಫಸ್ಟ್. ಈಗ ಅಲ್ಲೇ ಕೃದಂತ ನಾಮ ಇರ್ಲಿ, ಏನ್ ಮಾಡ್ಬೇಕು? ಈ ಪದದಲ್ಲಿ ಧಾತು ಪದ ಇದೆಯಾ ಅಥವಾ ನಾಮ ಪ್ರಕೃತಿ ಇದೆಯಾ ಮಾಡಿಬಿಟ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಗೊತ್ತು ಮಾಡ್ಕೋಬಹುದು. ಮೊದಲಾದ ಹೌದು ಅಲ್ಲೋ ಅಂತಕ್ಕಂಥದ್ದು ನಾವು ತೀರ್ಮಾನ ಮಾಡಕ್ ಬರ್ಲಿಲ್ಲ. ಬಟ್ ನೀವಿದು ಕೃದಂತಾವೆ ಅಂತಕ್ಕಂಥದ್ದು ಧಾತುಗಳ ಮೇಲೆ